ಕುಮಾರ, ಇದರ ವಿಷಯ ನಿನಗೆ ಹೇಗೆ ಗೊತ್ತಪ್ಪ? ಅದನ್ನು ಗೊತ್ತುಪಡಿಸಿಕೊಳ್ಳುವುದು ಈ ಕುಮಾರನ ಜಾಣತನ. ಕುಮಾರ, ಎಂತ ಜಾನ ಮರಿಯೋ ನೀನು. ನೀನಾಡಿದ ಒಂದೊಂದು ಮಾತನ್ನು ಕೇಳಿದರೆ ಎಂತ ತಾಯಿಯ ಒಡಲು ಶಾಂತವಾಗುತ್ತದೆ. ಆಗಲಿ ಕುಮಾರ, ನೀನು ಹೇಳಿದಂತೆ ಆಗಿದೆ. ಇದೇ ಸಂತೋಷದಲ್ಲಿ ಈ ನಿನ್ನ ಚಿಕ್ಕಪ್ಪನ ಜೊತೆ ಒಂದು ಸಂತೋಷದ ಗೀತೆಯನ್ನು ಹಾಡಿವಿಯಾ ನನ್ನಪ್ಪ? ಯಾಕಂದ ನಿನ್ನ ಕಣ್ಣಲ್ಲಿ ನೀರು? ಈ ನಿಮ್ಮ ಸಂತೋಷವನ್ನು ನೋಡಬಾರದು. ನನಗೆ ಸಂತೋಷದ ಕಣ್ಣೀರು ಬರ್ತಾ ಇದೆ ತಮ್ಮ. ಅಣ್ಣ, ಸದಾ ನೀನು ಹೀಗೆ ನಗು ನಗುತ್ತಾ ಇದ್ದರೆ ಸಾಕಂಡ ನನಗೆ. ಬರುವ ಎಲ್ಲ ಕಷ್ಟಗಳನ್ನು ನಾನೇ ಬಂದು ನಿಮ್ಮ ಭಾರ ಕೆಳಗಿಳಿಸುತ್ತೇನಲ್ಲ. ಹೌದು ಮಾವ, ಕುಮಾರನ ಭಾರ ನಮಗೆ ಅವನನ್ನು ಹೆತ್ತ ತಾಯಿಯಾಗಿ ನಾನು ಬಯಸುತ್ತೇನೆ. ಎಲ್ಲ ಸಂಪತ್ತು ಸೌಭಾಗ್ಯ ತುಂಬಿದೆ ಈ ಮನೆಯಲ್ಲಿ. ನಾನು ಪಾಪಿಸಮ್ಮ, ನಾನೊಂದು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಪ್ಪ. ಅಣ್ಣ, ಎಂದು ತಪ್ಪು ಮಾಡಿದ ನೀವು ಎಂದು ತಪ್ಪು ಮಾಡಿರುವೆಯನ್ನ ಹೇಳನ್ನ ಹೇಳು. ಮಾರುತೇಶ್ವರನ ಸಾಕ್ಷಿಯಾಗಿ ಹೇಳು. ನಾನೇ ಹೊತ್ತು ನಿಮ್ಮ ಭಾರ ಕೆಳಗಿಳಿಸುತ್ತೇನನ್ನ ಹೇಳನ್ನ ಹೇಳು.
ಮೋಹದ ಮಾರ್ಜಲಕ್ಕೆ ಸಿಲುಕಿ ಮೋಸತನಕ್ಕೀಡಾಗಿ ಮತ್ತೊಂದು ಮದುವೆ ಮಾಡಿಕೊಂಡೆನಪ್ಪ. ಎಂದಾಗೀಡಾದಣ್ಯ ನೀನು ಎಂತ ಕುಮಾರನ ಪರಿಸ್ಥಿತಿಯನ್ನು ನೋಡದೆ ಕಾರ್ಮಾಡದ ಮಡಲೇರಿದೆ ಎಂದು ಜ್ಞಾನವಂತ ನೀವಾದರು ಅಂದ ಕುರುಪಿಯಾಗಿ ಈ ಕುಮಾರನನ್ನು ಮರತಾಯಿಯ ಮಗನನ್ನಾಗಿ ಮಾಡದೆ ಎಲ್ಲಣ್ಣ. ಸರಿಯೇ ಹೇಳಣ್ಣ, ಹೇಳು. ನಗುತ್ತಿದೆ ಅದನ್ನು ತಪ್ಪಿಸಲು ನಮ್ಮಿಂದ ಸಾಧ್ಯವಾಗಿದೆ. ತಾಯಿಯ ರೂಪದಲ್ಲಿ ಆ ತಾಯಿನೇ ಬಂದಿರುವುದು ನಮ್ಮ ಈ ಅನುಭವಕ್ಕೆ ಹೊಣೆಯಾರು ಚಿಕ್ಕಪ್ಪ. ಕುಮಾರ ಸಣ್ಣವನಾದರೂ ನಿನ್ನಂತ ತಿಳವಳಿಕೆ ನನಗಿಲ್ಲ ಕಂದ. ಹಾಗೂ ನಿಮ್ಮಪ್ಪನ ಎಡೆ ಹೊಡೆದು ಎಚ್ಚರಿಕೆಯ ಗಂಟೆ ಬಾರಿಸಲಿಲ್ಲವೇನು ಇರಲಿ ಬಿಡಿ ಸ್ವಾಮಿ, ಮಾವನಿಗೆ ನೀವಾಗಲೂ ಮಾತು ಕೊಟ್ಟಿದ್ದೀರಿ. ಆದ ತಪ್ಪನ್ನು ತಿದ್ದಿಕೊಂಡು ಹೋಗೋದು ಮಾನವನ ಧರ್ಮ. ಬರುವ ಕಷ್ಟಗಳಿಗೆ ಎದಿಗೊಟ್ಟು ನಿಂತು ಅಕ್ಕನೊಂದಿಗೆ ಹೊಂದಿಕೊಂಡು ಹೋಗುತ್ತೇನೆ. ನೀವು ಕೊಟ್ಟ ಮಾತನ್ನು ಉಳಿಸಿಕೊಡ್ತೀರಿ ಸ್ವಾಮಿ. ಅಣ್ಣ ಅಣ್ಣ ಕರೆದುಕೊಂಡು ಬಾ, ಎಲ್ಲಿದ್ದಾಳೆ ಅಂತಿಗೆ? ಕುಮಾರ ನಿನ್ನ ತಂದೆ 4 ಮಂದಿ ಒಳಗೆ ಇರದೆ ಹಂದಿ ಆದರೆ ಸರಿ ಹೋಯ್ತೇನಪ್ಪ. ಅಳಬೇಡ ಚಿಕ್ಕಪ್ಪ, ಅಳಬೇಡ. ಕುಮಾರ, ನಿನ್ನಂಥ ಮಗನನ್ನು ಪಡೆಯುವ ಭಾಗ್ಯ ನನಗಿಲ್ಲಪ್ಪ. ನನ್ನ ಪಡೆದ ಮಗನಾಗಿ ನನ್ನ ಹುಡುಗಲ್ಲಿ ಸದಾ ನಗುತ್ತಾ ಇರು ಕದ, ಸದಾ ನಗುತ್ತಾ ಇರು. ಹೊತ್ತಿಗೆ ಬಂದಂತೆ ಕಾಣ್ತಾ ಇದೆಯಮ್ಮ. ಆರತಿ ಮಾಡಿ ಒಳಗೆ ತೆರೆದುಕೋ. ಬಲಗಾಲಿಟ್ಟು ಭಾಗ್ಯಲಕ್ಷ್ಮಿಯಾಗಿ ಒಳಗಡೆ ಬಾರಮ್ಮ. ಎಲ್ಲರಿಗೂ ನನ್ನ ನಮಸ್ಕಾರ. ಚಿಚಿ, ಮೊದಲಿಗಿತಿಯಾಗಿ ಈಗ ತಾನು ಈ ಮನೆಗೆ ಕಾಲಿಡ್ತಾ ಇದ್ದೀನಿ. ಆಗ್ಲೇ ಅಮ್ಮನ ಅವನು ನನ್ನ ಮಗನಕ್ಕ
ತಾಯಿಯಂದರ ಜೊತೆ ಮಾತನಾಡುವುದೆಂದ್ರೆ ಅವನಿಗೆ ಬಹಳ ಇಷ್ಟ. ಅಮ್ಮ ನಿಂತ್ಕೊಳ್ಳೋದಿವರೆಗೆ ಬಹಳ ಕಷ್ಟ. ಇರ್ಲಿ ಇರ್ಲಿ, ಮೊದಲು ದೇವರ ದರ್ಶನಕ್ಕೆ ನಡೆಯಿರಿ. ಹೌದು, ಇವರೆಲ್ಲ? ಇವನು ನನ್ನ ತಮ್ಮ ಬಲಭೀಮ, ಇವನು ನನ್ನ ತಮ್ಮನ ಹೆಂಡತಿ ದೀಪ, ಇವನು ನನ್ನ ಮಗ ಕುಮಾರ. ಹೌದು, ಅರ್ಥ ಆಯ್ತು ಬಿಡಿ. ಅರ್ಥವಾದರೆ ಬನ್ನಿ, ಅಮ್ಮನ ಸ್ಥಾನದಲ್ಲಿ ನಿಂತು ಸಂಭ್ರಮದ ಹಾಡ ಅಡಿವರೆಗೆ ಹೋಗೋಣ. ಚಿಕ್ಕಮುನಿಯೊಂದು ನೀರಿನ ಸಂದುತ್ತಿರುವ ಈ ನರೇಂದ್ರನಿಗೆ ನೀತಿಯೇ ಇಲ್ಲದಂತಾಗಿದೆ. ನಾನೇ ಬಲವಂತನೆಂದು ಹೋರಾಡುತ್ತಿರುವ ನಿನ್ನ ಬಾಳಿಗೆ, ನಿನ್ನ ಪರಾಕ್ರಮಕ್ಕೆ ನಿನ್ನ ಮಾವ ಯಶವಂತನನ್ನು ನಾನೇ ಕೊಂದು ಬಿಟ್ಟೆ. ಖಂಡಿತ ನಿನ್ನ ಮಡದಿಯನ್ನು ದರ್ಶಿಸಿಕೊಳ್ಳುವುದರ ಸಲುವಾಗಿ ಮೈಸೂರಿಗೆ ಮತ್ತೆ ನಿನ್ನ ಅತ್ತಿಗೆಯನ್ನಾಗಿ ಕಳಿಸಿರುವೆ. ಸರೋಜನೆಯನ್ನು ಕತ್ತಿಯಿಂದಲೇ ನನ್ನ ಕತ್ತೆ ಮಸಿದು ಸ್ವತಂತ್ರ ದಾರ ಮಸಿದು ಅದರಿಂದಲೇ ನಿಮ್ಮೆಲ್ಲರನ್ನ ಕಟ್ಟಿ ಹಾಕಿ ನಾ ಕಣ್ಣಿಟ್ಟ ನಿನ್ನ ಮಡದಿಯನ್ನು ದರ್ಶಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರೇಂದ್ರನೇ ಅಲ್ಲ.
ಸಾಕು ಸಾಕಾಗೋಗ್ತದೆ ನನಗೆ. ಒಂದು ಮುಂಜಾನೆ ಅದು ನೀರಿಗಾಗಿ ಅಲ್ಲಾಡಕತ್ತೆ ನಾನು ಒಟ್ಟೆ ನಾನು ನೀರ ಸಿಗುವಲ್ಲ. ಏನಾಗ್ಯದಂದ್ರ ಅದಲ್ಲಿ ನೀರಿನ ಸಾಮ ನೀರ ಬಿಡವಲ್ಲ ನಲ್ಯಾಗ. ಈಗೇನ್ ಮಾಡೋದು ಆ ಸಾಬ ನನಗೆ ನೀರು ಬಿಡದಕ್ಕೆ ಎಷ್ಟು ತ್ರಾಸ ಆಗೈತೆ ಅಂತ ನನಗೆ ಗೊತ್ತಾಗಿಲ್ಲ. ಪಟ್ಟ ರೊಟ್ಟಿ ಬಿಡದು ಪಟ್ಟ ಗೌಡ್ರ ಮನೆಗೆ ಹೋಗ್ಬೇಕಂತ ಮಾಡಿದ್ದ ಎಲ್ಲ ಕತ್ತಾನೆ. ಇದು ಗೌಡ್ರ ಮನೆಗೆ ಹೋಗ್ಬೇಕಂದ್ರ ಬಾಕಲ್ ಹಿಡ್ಕೊಂಡು ಬರ್ತಿರ್ತಾನ ಹೋಗ್ಬ ನನ್ ಹಿಂದೆ ಹಾಯಕ್ಕೆ ಬರ್ತಾನ. ಅಯ್ಯೋ ಬಂದ ಬಿಡ್ತಾನೆ ಇಲ್ಲ. ಓದ ಕೊಡತಾಳೋ ಓದ ಕೊಡತಾಳೋ ನಂಬರ ಕೊಡತಾಳೋ ನಮ್ಮ ಕಾಲೇಜ ಹುಡುಗಿ ನಮ್ಮ ಕಾಲೇಜ ಹುಡುಗಿ ಕಾಲಾಗೊಂದು ನಮ್ಮ ಕಾಲೇಜ ಹುಡುಗಿ ಕಾಲಾಗೊಂದು ಓದ ಕೊಡತಾಳೋ ನಂಬರ ಕೊಡತಾಳೋ ಓದ ಕೊಡತಾಳೋ ನಂಬರ ಕೊಡತಾಳೋ ನನ್ನ ಮಾವನ ಮಗಳ ನನ್ನ ಮಾವನ ಮಗಳ ಕಿಂಡಲ್ ಬಂದೆ ದೊಡ್ಡ ಗ್ಯಾಗಳು ನಮ್ಮ ಮಾವನ ದೊಡ್ಡ ಯಾಕೋ ರಾಜ ಬಾಳ ಚಂದ ಹಾಡಾಡಕತ್ತಿಯಲ್ಲ. ನಿನ್ನ ಹಾಡು ಕೇಳ್ತಾ ಇದ್ರ ಸಂತಿ ಹೋದ ಹೆಂಗ ಬಾಜಾರ ಸಂಘ ಬಾಳ ಕರ್ಕೊಂಡು ಹೋಗ್ತಿರ್ಬೇಕು. ಆದ್ರೂ ನನಗೊಂದು ಕೊರತೆ ನೋಡೋಣ. ಏನಂದ್ರೆ ಇಳಿಸಿ ಉರಿ ಮಾಡಿ ಗಿಲಾರ್ ಎತ್ತು ಚಕ್ರಿ ಹೂಡಿ ಬಂಡಿ ಹೂಡಿ ಒಳ್ಳ ಕಟ್ಟಿ ಚಡ್ಡಿ ಬಟ್ಟಲ್ ಮ್ಯಾಗ ಕೈ ಇಟ್ಟಪ್ಪ ಅಂದ್ರ ಸಟ್ನ ಹಾಕಾಕ ಒಂದು ಹೆಣ್ಣು ಸಹಿತ ಇವಲ್ಲ ಮನೆ ಬಾರ. ಆ ಸ್ಥಾನ ನಿನಗ್ ಕೊಡ್ಬೇಕಂದ್ರ ಮೂಗೊಂದ್ ಮುರಿತಿದೆ ಮುಖ ಒಂದ್ ಮುರಿತಿದೆ. ಹೌದಾ? ಅಲ್ಲ ಮಾತ್ರ ಮನೆ ಕಟ್ಟಿ ಮುಗುಳಿನ ಮೇಲ್ ಮುದ್ದೆ ಹಾಕಿ ಅದ್ರ ಕಸ ಮಾಡ್ಸಂಗ ಕಾಸ ನಮ್ಮ ಅಪ್ಪಗೆ ನೀನು ಅಳಿ ಆಗ್ಬೇಕಂದ್ರ ಇನ್ನೂ ದಿವಸ ಬಾಳ್ ಬೇಕು ನಿನಗ. ಹೆಣ್ಣು ಸಂಸಾರದ ಕಣ್ಣು ಆಗ್ಬೇಕ ದಿನ ಎನಿಸಬಾರ್ದ ರಾಣಿ. ಹೆಣ್ಣು ಆದವಳು ಉರಿಯುವ ಕಣ್ಣು ತೆಗೆಯಬೇಕು, ಅರಿಯುವ ಮಜ್ಜಿಗೆ ಹಾಕಬೇಕು. ಕಡೆಗ ಉಪ್ಪು ಹಾಕಬಾರ್ದ ಮಜ್ಜಿಗೆ ಹಾಕಬೇಕು. ಮುಂದೆ ಹಾಕ್ಬೇಕ ಇಷ್ಟೇ ಹೌದಲ್ಲ. ಏಯ್ ಸಂತಿ ತಗೊಂಡು ಬಾಳ ಬಳಕೆ ಅಂತ ಗೊತ್ತಿದ್ರು ಹಂಗ ಗುಡಿ ಹಿಡ್ಕೊಂಡು ಬಂದು ಬಿಡ್ತೀಯಲ್ಲ ನಾನೆಲ್ಲ. ಹೌದು ನೋಡ ರಾಣಿ, ರೈತನೇ ರಾಷ್ಟ್ರದ ಸಂಪತ್ತು. ಈ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗದಲ್ಲ. 84 ಜೀವರಾಶಿಗಳಿಗೆ ಅನ್ನ ಹಾಕುವನೇ ಈ ಚಿನ್ನದ ರೈತ. ಈ ಚಿನ್ನದ ರೈತನಿಗೆ ಬೇಕು ಜೋಡೆತ್ತು ಈ ಮುತ್ತಿನ ಬಾಕಲು ಹಿಡಿದು ಏರುತನ ಒಡೆದರೆ ತ್ಯಾಗ ನುಡಿತಾವು ನುಡಿಗೆಜ್ಜೆ. ಹೌದಾ ಒಲಿಯ ಇದೊಂದು ಪ್ರತಿ ಸಲ ಒಂದು ಕರೆಕ್ಟ್ ಹೇಳ್ತೀನಿ ಹೋಗ್ತೀನಿ. ಅದಕ್ಕೆ ಬಾಳ ಮೆಚ್ಚೆ ನನಗ. ಇಲ್ಲಿ ಬಿಡು, ಈಗ ನಿನ್ನ ಮಾತು ನನಗೆ ಕೇಳ್ತಾ ಇದ್ರೆ ಹುಚ್ಚೆ ಹಿಡಿದ ಆ ಹುಚ್ಚು ಹೆಚ್ಚಾಗಿ ಸಿಡಿಯಲಿ ನನ್ನ ಹೃದಯಕ್ಕೆ ಹಿಡಿದು ಹಾಡುವಾರೆ ನನ್ನ ಹಲ್ಲಿಗೆ. ಹಂಗ ಆಗ್ಲೋ ನನ್ನ ಸಿರುಲ ಜಾತಿ
ನಿಖಲಾಟಿ ಓಟವಾಟಿ ನನ್ನ ಮಗನ ಅಲ್ಲಿ ಕಣದಾಗ ರಾಶಿ ತುಂಬುದು ಬಿಟ್ಟ ಈ ಮುದ್ದಿನಂತ ನನ್ನ ಮಗಳು ಕೂಡ ಹಾಡ್ಕೊಂತ ನಿಂತೀಯ ಮಗನ. ಲೇ ರಾಜ, ನಾವೊಂದು ಜಿಗಿದು ಒದ್ದಂದ್ರ ಮುರಿತೈತಿ ಮಗನ ಕೇಸ. ಸಾಕಷ್ಟು ಬಜ್ಜಿ ಬಿಡೋ ಮಾವ, ಆದ್ರೆ ನಿಧಾನ ಕಾಸು ಗಟ್ಟಿ ಐತಿ. ಆದ್ರ ಭಾರಿ ಫಿಗರ್ ಐತೆ ನಿನ್ನ ಮಗಳ ಫೋಟೋ ಕರೆಕ್ಟ್ ಐತಿ ನೋಡಿ. ಈಗ ನನಗೆ ಸೈಜ್ ನಾಚಿಗೆ ತೆಗೆದು ಹತ್ತನ್ಯಾಗಿಟ್ಟು ಲೇ ರಾಜ, ನಾದ್ರ ಏನಂತ ತಿಳಿದಿದೆ? ನೀ ಯಾಕೆ ಬಂದಿಲ್ಲ ಇಲ್ಲಿಗೆ? ನೋಡಕ್ ಬಂದಿಲ್ಲ ಮಾವ. ನನ್ನ ಮಗಳು ಅಂದ್ರ ಶಾಂಪಲ್ ನೋಡು ಮಾಡಿ ನನ್ ಮಾಡಿ ನೋ ಮಗನ. ಕಣ್ಣು ಹಾಕಿವೆ ಅಂದಿಂದ ಶಾಂಪಲ್ ನೋಡ್ದ ಇಟ್ಟಿವೆ ನಿನ್ನ ಮಗಳ ಕೈ. ಹಂಗ ನೋಡಿ ರುಚಿ ನೋಡ್ದೆ ಹಣ್ಣು ಹಿಡಿಯಾಕ ಬಂದ್ರ ನಾಲ್ಕು ಜಾಡಿಸಿ ಬಾ ಬಾ ತಂಗಿ ಹೋಗೋಣ ಬಾ. ಕೈ ಬಂತು ಬಾಯಿ ಬರ್ದಂಗ ಮಾಡಿ ಹೋದೆಲ್ಲೋ ನನ್ನ ಮಾವ. ನಿನಗೆ ಒಣಗಿ ಹಾಕಿ ಹಣಿಬೇಕಂತ ಬಂದ್ರ ಮಕ್ಕಳಕ್ ಒದ್ದು ಹೋದೆಲ್ಲೋ ನನ್ನ ರಾಣಿ. ಬಸವಣ್ಣ ಜಾತಿ ಕರ್ಕೊಂಡು ಹೋಗ್ಬೇಕಂದ್ರ ಹಂಗ ಮಾಡಿದ್ರಿ ಹೋದೆಲ್ಲ ನನ್ನ ರಾಣಿ. ಕೆಣದಾಗ ಕಂಕಿ ಬಿಟ್ಟ ನಿನಗ ಹಣಿಕೆ ಹಾಕ್ಬೇಕಂತ ಬಂದ್ರ ನಿಮ್ಮ ಅಪ್ಪ ಹಣಿ ಬಡ್ಕೊಂತ ಇಲ್ಲಿಗೆ ಬಂದು ಬಿಟ್ಟಲ್ಲೋ ನನ್ನ ರಾಣಿ. ನಾವಿಲ್ಲೇ ಹಿಂಗ ಹತ್ಕೊಂತ ಕುಂತ್ರ ನಮಗೇನದ ಮುತ್ತು ಕೊಡಕ್ ನಡಿ ಅಲ್ಲಿಗೆ ಹೋಗಲಿ.
ಕಾಲದ ಬಗ್ಗೆ ರೈತರ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಅನ್ನ ಕುಮಾರನ ಊಟದ ಬಗ್ಗೆ ಸರಿಯಾಗಿ ನೋಡಿ. ಸರಿ, ನನಗೆ ಯಾವತ್ತಿಗೂ ಬಂದಿತ್ತು ಅಂತ ನನಗೆ ಅವತ್ತೇ ಹೇಳಿದ್ವಿ. ಆದರೂ ಹೇಳುವುದು ನನ್ನ ಆಸೆ ಕರ್ತವ್ಯ. ಯಾಕಂದ್ರೆ ನನ್ನ ತಮ್ಮ ಬಲಭೀಮ ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟಿಲ್ಲ. ಶೀತ ಉಳಿಸಿದ ಕೈ ತುತ್ತು ಮರೆಸುವುದು ನಿನ್ನ ಕರ್ತವ್ಯ. ನಾನೇನು ಬರಲೇ? ಇದೇನು ನನ್ನ ಕೈಲಿ ಮುಟ್ಟಿರೋ ಈ ನಿಮ್ಮ ಕೈಗಳನ್ನು ಹಿಡಿದು ನಾನೊಂದು ಹಾಡು ಹೇಳಬೇಕು ಅಂತ ಆಸೆ ಆಗಿದೆ. ನೀನಂದ್ರೆ ತುಂಬಾ ನಾನೇನು ಬರಲೇ? ಸರಿ, ಹೋಗ್ಬನ್ನಿ. ಬಾಯ್ ಬಾಯ್. ಹಾಲರಿಂದ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೋಡಿ, ನೀವು ಹೇಳ್ತಾ ಇರೋ ಆ ನಮ್ಮ ನಾಟಕದಲ್ಲಿ ಇವತ್ತು 2ನೇ ಅಧ್ಯಾಯ ಅಷ್ಟೇ ಅಲ್ಲ, ನಲಮಗ ಅಂದಮೇಲೆ ನಾನು ಹೇಳಿದ ಕೆಲಸವನ್ನ ಮಾಡಲೇಬೇಕು. ದೀಪ ಅಂದ ಮೇಲೆ ನಾನು ಓದಿದಾಗ
ಕಾಯ್ಬೇಕು ತಾನೆ. ಡೋಂಟ್ ವರಿ. ಓಕೆ ಡಿಯರ್, ಬಾಯ್ ಬಾಯ್.